ದ್ರೋಹ ಮಾಡ್ತೀರಾ, ನಿಮ್ಮ ಒಡ ಹುಟ್ಟಿದ ಸಂಘ ದ್ರೋಹ ಮಾಡ್ತೀರಾ, ನಿಮ್ ಕೈ ಹಿಡಿದ ಸಂಘ ದ್ರೋಹ ಮಾಡ್ತೀರಾ, ನಿಮ್ ಹುಟ್ಟಿದ ಮಕ್ಕಳಿಗೆ ದ್ರೋಹ ಮಾಡ್ತೀರಾ. ದಯವಿಟ್ಟು ನೀವು ಹೆಲ್ಮೆಟ್ ಹಾಕಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ಡಾಕ್ಯುಮೆಂಟ್ ಇಟ್ಕೊಳ್ಳಿ, RC ಇಟ್ಕೊಳ್ಳಿ, ಇನ್ಸೂರೆನ್ಸ್ ಇಟ್ಕೊಳ್ಳಿ, DL ಇಟ್ಕೊಳ್ಳಿ. ಒಂದು 60 ರೂಪಾಯಿ ಗಾಡಿಗೆ ಒಂದು ಎಮರ್ಜೆನ್ಸಿ ಸರ್ಟಿಫಿಕೇಟ್ ಕೊಟ್ಟರೆ 6 ತಿಂಗಳ ಸಾಕು. ಹೌದಲ್ರಿ ಯಜಮಾನ್ರೆ? ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ. ಪ್ರತಿ ಹೆಣದ ಮುಂದೆ ನಾ ಹೇಳ್ತಾ ಇರ್ತೀನಿ, ಪ್ರತಿ ಹೆಣ ಬಂದಾಗಲೂ ಆಕ್ಸಿಡೆಂಟ್ ಆದಾಗ ಹೇಳ್ತಾ ಇರ್ತೀನಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ದಯವಿಟ್ಟು ನಿಧಾನ ಗಾಡಿ ಹೊಡೀರಿ, ದಯವಿಟ್ಟು ನಿಮ್ಮ ನಂಬಿದ ಪರಿವಾರಕ್ಕೆ ದ್ರೋಹ ಮಾಡಬೇಡಿ. ನಾವು ಸಾಯ್ತೀವಿ, ನಮ್ಮ ಹೆಣ್ಣನ್ನು ತಪ್ಪನ್ನು ಮಾಡ್ತಾರೆ, ಸುಟ್ಟಾಕ್ತಾರೆ, ಬೂದಿ ಆಗ್ತದೆ, ಗಾಡಿ ಹಾರಿ ಹೋಗ್ತದೆ. ನಮ್ಮನ್ನು ನಂಬಿದ ತಂದೆ ತಾಯಿಗಳು, ನಮ್ಮ ನಂಬಿದ ಅಕ್ಕ ತಂಗಿದಿಯರು, ನಮ್ಮನ್ನು ಕೈ ಹಿಡಿದ ಹೆಂಡತಿ ಮಕ್ಕಳು, ನಮ್ಮ ಮಕ್ಕಳು ಅನಾಥ ಆದಾಗ ಯಾರು ನೋಡಕ್ ಬರೋದಿಲ್ಲ. ಅದೇ ದಯವಿಟ್ಟು ಒಂದು ಹೆಲ್ಮೆಟ್ ಹಾಕಿದ್ರೆ, ದಯವಿಟ್ಟು ಒಂದು ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿನೋ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿದ್ರೆ ಅವ್ರ ಜೀವನಕ್ಕೆ ಏರಬೇಕು ಅಂತ ಸಿಗ್ತದೆ. ನಮ್ಮ ನಂಬಿದರೆ ನಾಳೆ ಅವ್ರ ಕಣ್ಣಿನ ಕೈ ತೊಳೆಯಲ್ಲ, ಅವ್ರ ಅನಾಥರಾಗಲ್ಲ, ಅವ್ರ ಭಿಕ್ಷೆ ಬೇಡಲ್ಲ. ನಾವೆಲ್ಲರೂ ಸಮಾಜದ ಚೌಕಟ್ಟೆ ಬದುಕಬೇಕಾದಾಗ ಸಾಮಾನ್ಯವಾದ ಕಾನೂನನ್ನು ನಾವು ಗೌರವಿಸಬೇಕು. ನಿಮ್ಗೆಲ್ಲರೂ ಹೇಳ್ತಾರೆ ಓವರ್ ಸ್ಪೀಡ್ ಹೊಡಿಯ, ವೀಲಿಂಗ್ ಮಾಡೋಣ, ಡ್ರೈವ್ ಮಾಡೋಣ, ಟ್ರಿಬಲ್ ರೈಡ್ ಹೋದ್ರೆ ಏನಾಗಲ್ಲ. ಆದಾಗ ಯಾರು ಬರಲ್ಲ. ಹೆಣ ಕೊಯ್ಸಕ್ಕೆ ನಮ್ಮಂತ ಅಧಿಕಾರಿಗಳು ಬರ್ತೀವಿ, ಕೊಯ್ಸ್ತೀವಿ, ಗೋಡಿಸಿಲ್ಲ ಹೊಲ್ದು ಕೊಡ್ತೀವಿ. ಅದು ಸಮಾಜದ ಕರ್ತವ್ಯ ಅಲ್ಲ. ನಿಮ್ಗೆ ಸಾಮಾಜಿಕ ಕಳಕಳಿ ಬರಬೇಕು. ಫಸ್ಟಿಗೆ ನಾನು ಸರಿ ಬದುಕಬೇಕು, ನಾನು ಕಾನೂನನ್ನು ಗೌರವಿಸಬೇಕು, ನಾನು ಹೆಲ್ಮೆಟ್ ಹಾಕಬೇಕು, ನಾನು RC ಮಾಡಿಸಬೇಕು, ಇನ್ಶೂರೆನ್ಸ್ ಇಟ್ಕೋಬೇಕು, DL ಇಟ್ಕೋಬೇಕು, ಗಾಡಿ ನಿಧಾನ ಹೊಡಿಬೇಕು. ನಾನು ಪೇಟೆ ಬಂದಿರ್ತೀನಿ, ನನ್ನ ನಂಬಿದ ಜನ ಅಲ್ಲಿ ಆನಂದಪುರದಾಗೂ, ರಿಪೇರಿ ಪೇಟೆಗೂ, ಸಾಗರ ಟೌನ್ಗೂ ಕಾಯ್ತಾ ಇದ್ದಾರೆ. ನನಗೆ ಮಂಗಲಸೂತ್ರ ಕಟ್ಟಿದ ಕಾಯ್ತಾ ಇದ್ದಾಳೆ, ನನ್ನನ್ನು ತಾಯಿ ಕಾಯ್ತಾ ಇದ್ದಾಳೆ. ಆಗ ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿ, ನಾವು ಸರ್ಕಲ್ ಇನ್ಸ್ಪೆಕ್ಟರ್, ನಮ್ಮ ಸಬ್ ಇನ್ಸ್ಪೆಕ್ಟರ್, ನಾವು ಇಬ್ಬರು ಸುದ್ದಿ ಶಕ್ಯ ಇಲ್ಲ. ನಿಮ್ಮಲ್ಲಿ ನಮ್ಗೆ ಜಾಗ್ರತೆ ಆಗಬೇಕು. ನಾವು ಇದು ತಪ್ಪು ಮಾಡ್ತಾ ಇರೋದು, ಇದನ್ನು ಮಾಡಬಾರ್ದು. ನಿಮ್ಗೆಲ್ಲರಿಗೂ ಹೇಳಿ, ನಿಮ್ಮ 10 ಜನ ಫ್ರೆಂಡ್ಸಿಗೆ ಹೇಳಿ, ಹೆಲ್ಮೆಟ್ ಹಾಕಿ ಗಾಡಿ ಹೊಡಿಯೋಣ, ಇನ್ಸೂರೆನ್ಸ್ ಮಾಡಿಸಿ ಗಾಡಿ ಹೊಡಿಯೋಣ. ಎಷ್ಟು ಬರ್ತಿದ್ರೆ ಮೋಟರ್ ಸೈಕಲ್ಗೆ 600 ರಿಂದ 800 ರೂಪಾಯಿ ಒಂದು ಮೋಟರ್ ಸೈಕಲ್ ಬರ್ತೈತೆ. ನಿಮ್ಮ ಜೀವನ ಕಾಪಾಡ್ತೈತೆ. 3 ಲಕ್ಷದಿಂದ 6 ಲಕ್ಷ ರೂಪಾಯಿ ನೀವು ಬೆನಿಫಿಟ್ ಸಿಗ್ತೈತೆ. ನಿಮ್ಮ ಹೆಂಡತಿ ಮಕ್ಕಳು ಅನಾಥರಾಗಲ್ಲ, ನಿಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಾಗುತ್ತೆ, ನಿಮ್ಮ ಮಕ್ಕಳು ಮದುವೆಗೆ ಆಗ್ತದೆ. ದಯವಿಟ್ಟು ನೀವು ಹೋದಾಗ ನೀವು ಒಬ್ಬೊಬ್ಬರು 10 ಜನಕ್ಕೆ ಸ್ಪ್ರೆಡ್ ಮಾಡಿ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಹೀಗೆ ಹೇಳಿದ್ರು, ಇದು ನೀವು ಸರಿ ಅಂದ್ರೆ ನೀವು ಇಲ್ಲ ಎಲ್ಲರೂ ತರ ನಿಮ್ ಕಾಲಾಗಿದೆ ನನ್ನ ತಲೆ ಮೇಲೆ ಹಾಕಿ. ಅದಕ್ಕಿಂತ ನೀವು ನಮ್ಗೆ ಕೂಡ ಗೌರವ ಯಾವುದೂ ಇಲ್ಲ. ನೀವೆಲ್ಲರೂ ಗೌರವ ಅದು ಇಲಾಖೆ ಕೂಡ ಗೌರವ. ದೇಶದ ಸಂವಿಧಾನವನ್ನು ಗೌರವಿಸ್ತೀರಿ ಹೇಳಿದ್ರೆ, ಈ ದೇಶದ ಕಾನೂನನ್ನು ಗೌರವಿಸ್ತೀರಿ, ನಿಮ್ಮನ್ನು ಫಸ್ಟ್ ನೀವು ರಕ್ಷಣೆ ಮಾಡೋದು ಕಲ್ತಾರೆ. ಅದಕ್ಕೆ ಯಾವ ರಾಜಕೀಯದವರು ಬರಲ್ಲ, ನಾನು ಬರೋದು. ನನಗೆ ಆತ್ಮದಾಗ ಬರಬೇಕು, ನಾನು ಸರಿ ಬದುಕಬೇಕು ಅಂತ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ 10 ಜನ ಫ್ರೆಂಡ್ಸಿಗೆ ಹೇಳಿ, 10 ಜನಕ್ಕೆ ಹೆಲ್ಮೆಟ್ ಕೊಡಿ, 10 ಜನ ಇನ್ಸೂರೆನ್ಸ್ ಮಾಡಿ. ಊರು ಉದ್ದಾರ ಆಗ್ತದೆ, ಮನೆ ಉದ್ದಾರ ಆಗ್ತದೆ. ಈ ನಮ್ಮನೆ ಅನಾಥ ಪ್ರಜ್ಞೆಗೆ ಓಡಾಡ್ತಾ ಇದ್ದೀರಲ್ಲ, ಆಗ ತಪ್ಪದಾಗ ಒಂದು ಸೆಕ್ಯೂರಿಟಿ ಅನ್ನೋದು ಫೀಲ್ ಆಗುತ್ತೆ. ಚಿಂತೆ ಹೋದ ಏನೋ ಮಾಡಿಟ್ಟು ಹೋಗ್ಯಾನ ಹುಡುಗರಿಗೆ ಒಂದು ಇನ್ಸೂರೆನ್ಸ್ ಸಿಗ್ತಾ ಅಂತ ನಾವು ಅಧಿಕಾರಿಗಳು ಸಹಿ ಆಗ್ತೀವಿ. ಆ ಬೆನಿಫಿಟ್ಸ್ ಕೊಡ್ತಾನೆ, ನಿಮ್ಮ ಮಕ್ಕಳಿಗೆ ಕೊಡ್ತಾನೆ. ಯಾವ ಪೊಲೀಸ್ ಅಧಿಕಾರಿ ಸಾವಿನ ಸಂಗಡ ತರಸಾಡಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ಸಾವಿನ ಸಂಗಡ ನಾವು ಏನು ಕೆಟ್ಟದ್ದು ಬಯಸಲ್ಲ. ನಾವು ಬಯಸೋದೇನೋ ಸಮಾಜ ಒಳಿತಿಗಾಗಿ, ಸಮಾಜ ಒಳ್ಳೇದಿರಲಿ, ಸಮಾಜ ನೈತಿಕ ಮೌಲ್ಯಗಳು ಕುಸಿದೇ ಇರಲಿ, ಸಮಾಜ ಕಾನೂನನ್ನು ಗೌರವಿಸಲಿ ಅಂತ ತಿಳಿದು ನಾವು ಇದನ್ನ ಹೇಳ್ತಾ ಇದ್ದೀನಿ. ಪ್ರತಿ ಸಾವಿನಿಗೂ ಬರ್ತೀನಿ, ಪ್ರತಿ ಸಾವಿನ ದಿವಸ ಎಷ್ಟು ಸಾವ ನೋಡಕ್ ಬಂತಾರೋ ಅವ್ರಷ್ಟು ಕರೆದು ಇದೇ ಹೇಳ್ತೀನಿ. ದಯವಿಟ್ಟು ಹೆಲ್ಮೆಟ್ ಹಾಕಿ, ದಯವಿಟ್ಟು ಕಾನೂನನ್ನು ಗೌರವಿಸಿ, ಕಾನೂನು ರಸ್ತೆ ನಿಯಮಗಳನ್ನು ಪಾಲಿಸಿ. ಅರ್ಥ ಆಯ್ತಾ ನಿಮ್ಗೆಲ್ಲ ಹೇಳಿದ್ದು? ಸಾಕ?